ನಮಸ್ಕಾರ. ಈ ಬಾರಿಯ ಮಳೆಗೆ ಇಡೀ ದೇಶವೇ ತತ್ತರಿಸಿ ಹೋಗಿದೆ ಅನ್ನೋದು ಪ್ರತಿದಿನದ ಬ್ರೇಕಿಂಗ್ ನ್ಯೂಸ್. ಲೇಟೆಸ್ಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಕರ್ನಾಟಕ ಹಾಗೆ ಗೋವಾದ ಕೊಂಡಿಯಾಗಿದ್ದ ಕಾಳಿ ಸೇತುವೆ ಕುಸಿದು ಬಿದ್ದಿದೆ ಅನ್ನೋದು. ಈ ರೀತಿಯಾದಂತಹ ದುರಂತಗಳು ಇದೇ ಮೊದಲೇನಲ್ಲ. ಕಾಳಿ ನದಿಯ ಆರ್ಭಟಕ್ಕೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಲಿಗಳಾಗಿ ಹೋಗಿದೆ. ಯಾಕೆ ಅನ್ನೋದರ ಒಳನೋಟ ಇಲ್ಲಿದೆ. ನಮ್ಮ ಹೊಸ ದಿಗಂತ ಹುಬ್ಬಳ್ಳಿ ಬ್ಯೂರೋ ಮುಖ್ಯಸ್ಥರಾಗಿರುವ ವಿಠಲ್ ದಾಸ್ ಕಾಮತ್ ಅವರು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬನ್ನಿ ನೋಡೋಣ. ವೀರೇಂದ್ರ ಪಾಟೀಲ್ರು ಈ ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಮುಂದೆ 1984ರಲ್ಲಿ ದೇವೇಗೌಡರು ಲೋಕೋಪಯೋಗಿ ಸಚಿವರಾಗಿರುತ್ತಾರೆ. ಅವರು ಈ ಸೇತುವೆಯನ್ನು ಉದ್ಘಾಟನೆ ಮಾಡ್ತಾರೆ. 16 ಬಗೆಯ ಸಮಸ್ಯೆಗಳನ್ನು ನಿರ್ಮಾಣ ಹಂತದಲ್ಲಿ ಈ ಸೇತುವೆಯನ್ನು ಕಟ್ಟಿದೆ. 7 ಜನ ನಿರ್ಮಾಣ ಹಂತದಲ್ಲಿ ಸಾವನ್ನಪ್ಪಿದ್ದಾರೆ. ಜೊತೆಗೆ ನಿರ್ಮಾಣ ಕಾಮಗಾರಿಗೆ ಕಾಳಿ ನದಿಯ ಆಳದಲ್ಲಿ ಸುಮಾರು 30 ಅಡಿ ಆಳದಲ್ಲಿ ಕಂಬಗಳನ್ನು ನಿಲ್ಲಿಸಬೇಕಾದಂತ ಪಿಲ್ಲರ್ಗಳನ್ನು ನಿಲ್ಲಿಸಬೇಕಾದಂತ ಸಂದರ್ಭದಲ್ಲಿ ಎಲ್ಲ ರೀತಿಯ ತಂತ್ರಜ್ಞಾನಗಳನ್ನು ಬಳಸಿಯೂ ಸಹ ವೈಫಲ್ಯತೆ ಕಂಡ ಕಾರಣಕ್ಕಾಗಿ ಮೊಟ್ಟ ಮೊದಲ ಬಾರಿ ನ್ಯೂಮ್ಯಾಟಿಕ್ ತಂತ್ರಜ್ಞಾನವನ್ನು ಬಳಸಿ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಶಂಕುಸ್ಥಾಪನೆಯಾದ್ಮೇಲೆ ಸೇತುವೆ ಕೆಲಸ ಶುರುವಾಗೋದಕ್ಕೇನೆ ತುಂಬಾ ಸಮಯ ಹಿಡಿದಿತ್ತು. ಕೆಲಸ ಶುರುವಾದ್ಮೇಲೆ ನಿರ್ಮಾಣ ಹಂತದಲ್ಲಿ 7 ಬಲಿಗಳನ್ನ ಪಡೆದಿತ್ತು. ಈ ಸೇತುವೆ ಕುಸಿಯುವ ತನಕ 41 ವರ್ಷಗಳ ಕಾಲ ಸತತವಾಗಿ ಸವಾಲುಗಳನ್ನು ಎದುರಿಸುತ್ತಾ ಬಂದಂತ ಸೇತುವೆ ಇದು. 2019ರಲ್ಲಿ ಮತ್ತೊಮ್ಮೆ 7 ಕಂಬಗಳಲ್ಲಿ 3 ಕಂಬಗಳು ದುರ್ಬಲಗೊಳ್ಳುತ್ತವೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಾದ ವಿವಾದಗಳಾಗಿ ಸುಮಾರು 15 ದಿನಗಳ ಕಾಲ ಸೇತುವೆ ಸಂಚಾರವನ್ನು ನಿಲ್ಲಿಸಿ ಆಧುನಿಕ ತಂತ್ರಜ್ಞಾನದ ಮೂಲಕ ಬೇರಿಂಗ್ ಗಳನ್ನು ದುರಸ್ತಿಪಡಿಸಿ ಮತ್ತೊಮ್ಮೆ ಈ ಸೇತುವೆ ಸುಮಾರು 4.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಬೇರಿಂಗ್ ಗಳ ದುರಸ್ತಿ ಕಾರ್ಯವನ್ನು ಮಾಡಿ 4.5 ಲಕ್ಷ ಅಲ್ಲ 1.7 ಕೋಟಿ ರೂಪಾಯಿಗಳನ್ನು ಬಳಸಿ ಸೇತುವೆಯನ್ನು ದುರಸ್ತಿ ಮಾಡಿ ಮತ್ತೊಮ್ಮೆ ಸಂಚಾರಕ್ಕೆ ಅನುವು ಮಾಡಿಕೊಡ್ಲಾಗ್ತದೆ. 5 ವರ್ಷಗಳ ಹಿಂದೆ ಅಂದ್ರೆ 2019ರಲ್ಲಿ ಸುಮಾರು 1.7 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಸೇತುವೆಯ ದುರಸ್ತಿ ಕಾರ್ಯ ಮಾಡಲಾಗಿತ್ತು. ಆದ್ರೂ ಕೂಡ ಈಗ ಹೀಗೆ ಬಿದ್ದೋಯ್ತಲ್ಲ, ಇದು ನಿಜಕ್ಕೂ ಆಶ್ಚರ್ಯದ ವಿಷಯ. ದುರಂತ ಏನಂದ್ರೆ ಈ 41 ವರ್ಷಗಳ ಸುದೀರ್ಘ ಅವಧಿಯ ಈ ಸೇತುವೆಯ ಧಾರಣಾ ಶಕ್ತಿಯ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ತಲೆನೇ ಕೆಡಿಸ್ಕೊಂಡಿಲ್ಲ. ಇದುವರೆಗೂ ಸಾಕಷ್ಟು ಬಾರಿ ಈ ಬಗ್ಗೆ ಸಾರ್ವಜನಿಕರಾಯ್ತು, ವಿವಿಧ ಸಂಸ್ಥೆಗಳು ಈ ಹಳೆಯ ಸೇತುವೆ ಧಾರಣಾ ಶಕ್ತಿಯ ಬಗ್ಗೆ ಒಮ್ಮೆ ಅಧ್ಯಯನ ಮಾಡಬೇಕು ಎನ್ನುವಂತ ಬೇಡಿಕೆಯನ್ನು ಇಟ್ಟಿದ್ವು. ಆದ್ರೆ ಯಾವಾಗ ಈ ಸೇತುವೆ ಕುಸಿತು ಅಲ್ಲಿ ತನಕ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಈ ಸೇತುವೆಯ ಧಾರಣಾ ಶಕ್ತಿ 41 ವರ್ಷಗಳ ಕಾಲ ಸುದೀರ್ಘ ಸಂಚಾರವನ್ನು ಹೊತ್ತು ಸಾಗಿದ ಈ ಸೇತುವೆ ಇನ್ನೆಷ್ಟು ಕಾಲ ಬಾಳಬಹುದು ಎನ್ನುವ ಬಗ್ಗೆ ಚಿಂತನೆಯನ್ನು ಮಾಡಿಲ್ಲ. ಅದರ ಫಲವಾಗಿ ಬುಧವಾರ ಬೆಳಗಿನ ಜಾವ ಈ ಸೇತುವೆ ಕುಸಿದಿದೆ. 41 ವರ್ಷದ ಈ ಸೇತುವೆ ಬಗ್ಗೆ ಅದು ಕುಸಿಯೋವರೆಗೂ ಯಾವೊಬ್ಬ ಅಧಿಕಾರಿಯಾಗ್ಲಿ ರಾಜಕಾರಣಿಯಾಗ್ಲಿ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಈ ಹಿಂದೆ ಸಾರ್ವಜನಿಕರು ಸಾಕಷ್ಟು ಬಾರಿ ಈ ಸೇತುವೆಯನ್ನ ಪರಿಶೀಲನೆ ಮಾಡಿ ಅಂತ ಮನವಿ ಮಾಡಿದ್ರು ಕೂಡ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. 12 ಪ್ರಮುಖ ಸೇತುವೆಗಳು ರಾಜ್ಯದ್ದು ತುಂಬಾ ಹಳೆಯದಾಗಿವೆ ಮತ್ತು ಅಪಾಯದ ಮುನ್ಸೂಚನೆಯನ್ನು ಕೊಡ್ತಾ ಇವೆ ಅನ್ನುವಂತ ಒಂದು ಪ್ರಾಥಮಿಕ ವರದಿಗಳು ಈ ಕಾಳಿ ಸೇತುವೆ ಕುಸಿದ ನಂತರ ಬರ್ತಾ ಇದೆ. ಈ ಬಗ್ಗೆ ತಕ್ಷಣದಲ್ಲಿ ಅಧ್ಯಯನ ಆಗ್ಬೇಕು. ಜೊತೆಗೆ ಅದಕ್ಕೊಂದು ಮಾನದಂಡ ರೂಪಿತವಾಗ್ಬೇಕು. ಪಕ್ಕದ ಗೋವಾ ರಾಜ್ಯದಲ್ಲಿ ಒಂದು ಪುಟ್ಟ ರಾಜ್ಯ, ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಸಮಾನವಾದಂತಹ ಗೋವಾ ರಾಜ್ಯದಲ್ಲಿ ಸೇತುವೆ ಮೇಲೆ ವಾಹನಗಳು ಹೋಗ್ಲಿಕ್ಕೆ ಒಂದಿಷ್ಟು ಕಾನೂನುಗಳಿವೆ. ಒಂದು ನಿರ್ದಿಷ್ಟ ತೂಕದ ಲಾರಿಗಳು ಹೋಗ್ಬೇಕು ಮತ್ತು ನಿರ್ದಿಷ್ಟ ವೇಗದಲ್ಲಿ ಲಾರಿಗಳು ಹೋಗ್ಬೇಕು. ಅದರಿಂದಾಗಿ ಸೇತುವೆಯ ಸಾಮರ್ಥ್ಯದ ಮೇಲೆ ಮತ್ತು ಸೇತುವೆಯ ಶಕ್ತಿಗೆ ಭಂಗ ಆಗ್ಬಾರ್ದು ಎನ್ನುವಂತ ಒಂದು ಕಾನೂನನ್ನು ಗೋವಾ ರಾಜ್ಯ ಮಾಡಿದೆ. ಆದ್ರೆ ಕರ್ನಾಟಕದಲ್ಲಿ ಇಂಥ ಯಾವ ಕಾನೂನುಗಳು ಇಲ್ಲ, ಯಾವ ನಿರ್ಬಂಧಗಳೂ ಇಲ್ಲ. ಇವತ್ತಿನ ಈ ಆಧುನಿಕ ಟ್ರಾನ್ಸ್ಪೋರ್ಟ್ ಯುಗದಲ್ಲಿ ಅಗತ್ಯಕ್ಕಿಂತ ಭಾರವಾದ ಲಾರಿಗಳ ಸಂಚಾರವನ್ನು ನಾವು ಕಾಣ್ತೀವಿ. ದೊಡ್ಡ ದೊಡ್ಡ ಲಾರಿಗಳು, ಗ್ಯಾಸ್ ಟ್ಯಾಂಕ್ಗಳ ಇದು ಬೇರೆ ಬೇರೆ ವಾಹನಗಳ
ಸಾಗಾಟದ ಲಾರಿಗಳಾದವು, ಇವೆಲ್ಲವೂ ಸಹ ಸೇತುವೆಯ ಧಾರಣಾ ಶಕ್ತಿಗೆ ಮೀರಿದಂತ ವಾಹನಗಳು ಸೇತುವೆ ಮೇಲೆ ಹೋಗ್ತಾ ಇರುವುದನ್ನು ಕಾಣ್ತೇವೆ. ಇದಕ್ಕೊಂದು ಕಡಿವಾಣ ಹಾಕದಿದ್ರೆ ಬಿಹಾರದ ಗತಿ ನಮ್ಮ ಕರ್ನಾಟಕದಲ್ಲೂ ಬರುವುದು ಖಂಡಿತ. ಇದಕ್ಕೆ ಪ್ರಥಮ ಉದಾಹರಣೆಯಾಗಿ ಕಾಳಿ ಸೇತುವೆ ನಮ್ಮ ಕಣ್ಣ ಮುಂದೆ ಕುಸಿದು ನಿಂತಿದೆ. ನಮ್ಮ ಪಕ್ಕದ ರಾಜ್ಯ ಗೋವಾದಲ್ಲಿರುವಂತಹ ಸೇತುವೆಗಳ ಮೇಲೆ ಸಂಚಾರಕ್ಕೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿ ಮಾಡಲಾಗಿದೆ. ಆ ಸೇತುವೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾತ್ರ ವಾಹನ ಸಂಚಾರಕ್ಕೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಬಟ್ ನಮ್ಮ ರಾಜ್ಯದಲ್ಲಿ ಅಂತಹ ಕಟ್ಟುನಿಟ್ಟಿನ ಕ್ರಮಗಳು, ಆದೇಶಗಳು ಯಾವುದೂ ಇಲ್ಲ. ಕಾಳಿ ಸೇತುವೆ ರೀತಿಯಲ್ಲೇ ಸಾಕಷ್ಟು ಹಳೆಯ ಸೇತುವೆಗಳು ನಮ್ಮ ರಾಜ್ಯದಲ್ಲಿದೆ. ಅಲ್ಲಿ ಇಂತಹ ಕಟ್ಟುನಿಟ್ಟಿನ ಆದೇಶವನ್ನ ಜಾರಿಗೆ ತರಬೇಕು. ಅದರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾತ್ರ ವಾಹನಗಳನ್ನ ಆ ಸೇತುವೆ ಮೇಲೆ ಓಡಾಡೋದಕ್ಕೆ ಬಿಡಬೇಕು. ಅದರ ಜೊತೆಗೆ ಕಾಲಕ್ಕೆ ತಕ್ಕಂತೆ ಸೇತುವೆಯ ಸಾಮರ್ಥ್ಯ, ಗುಣಮಟ್ಟದ ಪರೀಕ್ಷೆಯನ್ನು ಕೂಡ ಮಾಡಬೇಕು. ಬಟ್ ಈ ರೀತಿಯಾದಂತಹ ಕ್ರಮಗಳು ನಮ್ಮ ರಾಜ್ಯದಲ್ಲಾಗತ್ತಾ ಅನ್ನೋದೇ ಡೌಟ್. ನಮಸ್ಕಾರ.